ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೆನ್ಷನ್ ಹಣ ಏನು ಬಾಕಿ ಕಂತು ಜಮಾ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು, ಮತ್ತೆ ಸೆಪ್ಟೆಂಬರ್ ತಿಂಗಳ ಪೆನ್ಷನ್ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಜಮಾ ಆಗುವಂತ ಪೆನ್ಷನ್ ಹಣ ಯಾವಾಗ ಜಮಾ ಆಗಬಹುದು, ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ 22ನೇ ಕಂತು ಏನ್ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ಬಟ್ ಆದ್ರೆ ಈಗ ಆಗಸ್ಟ್ ತಿಂಗಳು ಕಂಪ್ಲೀಟ್ ಆಗ್ಬಿಟ್ಟು ಈಗ ಸೆಪ್ಟೆಂಬರ್ ತಿಂಗಳು ಸ್ಟಾರ್ಟ್ ಆಗಿದೆ. ಇನ್ನೂ ಕೂಡ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಅದ್ರ ಬಗ್ಗೆನೂ ಕೂಡ ಆಡೋದಿದೆ. ಮತ್ತೆ ಬಾಕಿ ಕಂತು ಬಂದಿಲ್ಲ ಗೃಹಲಕ್ಷ್ಮಿ ಹಣ ಅಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಡೀಟೇಲ್ ಇನ್ಫಾರ್ಮೇಶನ್. ಯಾಕಂದ್ರೆ ಸಪರೇಟ್ ಆಗಿ ಒಬ್ಬೊಬ್ಬರೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ, ನಾವೇನ್ ಮಾಡ್ಬೇಕು, ನಮ್ಗೆ ಇನ್ನೂ ಹಣನೇ ಬಂದಿಲ್ಲ 21ನೇ ಕಂತು ಅಂತ ಹೇಳಿ. ದಯವಿಟ್ಟು ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ ತಿಳ್ಕೊಳ್ಳಿ, ಆಮೇಲೆ ಕಮೆಂಟ್ ಮಾಡಿ. ಓಕೆನಾ? ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಈಗಾಗಲೇ ನಿಮಗೆ ಗೊತ್ತೇ ಇದೆ, ಆಗಸ್ಟ್ ತಿಂಗಳ ಪೆನ್ಷನ್ ಹಣ ಆಗಸ್ಟ್ ಮೊದಲನೇ ವಾರದಲ್ಲೇ ಬಿಡುಗಡೆ ಆರಂಭ ಆಯಿತು. ಸಾಕಷ್ಟು ಜನರಿಗೆ, ಬಹುತೇಕ ಜನರಿಗೆ ಜಮಾ ಆಗಿದೆ. ಬಟ್ ಕೆಲವೊಂದಿಷ್ಟು ಜನರಿಗೆ ಆಗಸ್ಟ್ ತಿಂಗಳ ಪೆನ್ಷನ್ ಹಣ ಕೂಡ ಜಮಾ ಆಗೋದು ಬಾಕಿ ಇದೆ. ಇದಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ ಯಾಕೆ ಡಿಲೇ ಆಗ್ತಾ ಇದೆ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟಾಗೆ, ಪೆನ್ಷನ್ ಹಣದಲ್ಲೂ ಸಹ ಕೆಲವು ಪರಿಷ್ಕರಣೆ ನಡೀತಾ ಇದೆ. ಯಾರು ಅನರ್ಹರಿದ್ದಾರೆ ಅವರನ್ನ ಫಲಾನುಭವಿಗಳ ಪಟ್ಟಿಯಿಂದ ತೆಗೆದು ಹಾಕುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ನಿಮಗೆ 3-4 ತಿಂಗಳು ಪೆನ್ಷನ್ ಹಣ ಬಂದಿಲ್ಲ ಅಥವಾ ಹೋದ ತಿಂಗಳು ಪೆನ್ಷನ್ ಹಣನೇ ಬಂದಿಲ್ಲ ಅಂದ್ರೆ ನಾನು ನಿಮಗೆ ಡೈರೆಕ್ಟ್ ಆಗಿ ನಾನೇನು ಪೆನ್ಷನ್ ಹಣದ ಸ್ಟೇಟಸ್ ಅನ್ನು ಚೆಕ್ ಮಾಡುವಂತ ಲಿಂಕ್ ಅನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ನಿಮಗಾಗಿ ನಾನೇ ಮಾಡಿರುವಂತಹ ವಿಡಿಯೋನ ಹುಡುಕ್ಬಿಟ್ಟು ಡೈರೆಕ್ಟ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಹಾಕಿ ಪಿನ್ ಮಾಡ್ತೀನಿ. ಒಂದ್ಸರಿ ಕ್ಲಿಕ್ ಮಾಡಿ ವಾಚ್ ಮಾಡಿ, ನಿಮ್ಮ ಒಂದು ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ, ಆಮೇಲೆ ನಿಮ್ಮ ಪೆನ್ಷನ್ ಸ್ಟೇಟಸ್ ಆಕ್ಟಿವ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಓಕೆನಾ? ಹಾಗಿದ್ರೆ ಮಾತ್ರ ನಿಮಗೆ ನಿರಂತರವಾಗಿ ಪೆನ್ಷನ್ ಬರುತ್ತೆ. ಕೆಲವೊಂದು 2 ಕಾರಣಗಳಿಂದ ನಿಮಗೆ ಪೆನ್ಷನ್ ಬರೋದು ಲೇಟ್ ಆಗಿರ್ಬೋದು. ಒಂದು, ನೀವು ಅರ್ಹತೆ ಇಲ್ಲದೆ ಇರಬಹುದು. ಇನ್ನೊಂದು, ಸರ್ಕಾರದ ಕಡೆಯಿಂದಾನೇ ಡಿಲೇ ಆಗಿ ಟೆಕ್ನಿಕಲ್ ಇಶ್ಯೂ ಇಂದ ಹಣ ಬರದೇ ಇರಬಹುದು. ಆ ರೀತಿ ಏನಾದ್ರೂ ಆಗಿದ್ರೆ, ಸರ್ಕಾರದ ಕಡೆಯಿಂದ ಪೆನ್ಷನ್ ಜಮಾ ಆಗೋದು ಲೇಟ್ ಆಗಿ ನಿಮ್ಗೆ ಏನಾದ್ರೂ ಹಣ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ವೆಯ್ಟ್ ಮಾಡಿ. ಸೆಪ್ಟೆಂಬರ್ ಮಂತ್ ಜಮಾ ಆಗುವಂತ ಸಂದರ್ಭದಲ್ಲಿ ನಿಮಗೆ ಆಗಸ್ಟ್ ತಿಂಗಳ ಹಣ ಕೂಡ ಜಮಾ ಆಗುತ್ತೆ. ಇದು ಪೆನ್ಷನ್ಗೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಸೆಪ್ಟೆಂಬರ್ ಅಲ್ಲಿ ಬರುವಂತ ಪೆನ್ಷನ್ ಯಾವಾಗ ಜಮಾ ಆಗ್ಬಹುದು, ಅದರ ಜೊತೆಯಲ್ಲಿ ಈಗ ಗೃಹಲಕ್ಷ್ಮಿ ಹೇಳ್ತೀನಿ. ಸೆಪ್ಟೆಂಬರ್ ಅಲ್ಲಿ ಬರುವಂತ ಪೆನ್ಷನ್ ಹಣ ನಿಮಗೆ, ನೀವು ಗಮನಿಸ್ತಾ ಇರಬಹುದು, ಈಗ ಕಳೆದ 3-4 ತಿಂಗಳಿಂದ ಪೆನ್ಷನ್ ಹಣ ಮೊದಲೇನಾಗ್ತಾ ಇತ್ತು ಅಂದ್ರೆ ಪ್ರತಿ ತಿಂಗಳು 10ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಜಮಾ ಆಗ್ತಾ ಇತ್ತು. ಅಂದ್ರೆ 12ನೇ ತಾರೀಕು, 13ನೇ ತಾರೀಕು ಅಥವಾ 11ನೇ ತಾರೀಕು, ಈ ರೀತಿಯಾಗಿ 15ನೇ ತಾರೀಕು ಈ ರೀತಿಯಾಗಿ ಜಮಾ ಆಗ್ತಾ ಇತ್ತು. ಬಟ್ ಇವಾಗ 2-3 ತಿಂಗಳಿಂದ ಮೊದಲ ವಾರ ಅಂದ್ರೆ ಈಗ ಸೆಪ್ಟೆಂಬರ್ 6, 7 ಅಥವಾ ಸೆಪ್ಟೆಂಬರ್ 10 ಒಳಗಡೆನೆ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಜಮಾ ಆಗುವಂತ ಪೆನ್ಷನ್ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಇದು ಕಳೆದ ಕೆಲವು ತಿಂಗಳಿಂದ ನಾವು ಗಮನಿಸ್ತಾನೆ ಇದೀವಿ, ಅದೇ ರೀತಿನೇ ಜಮಾ ಆಗ್ತಾ ಇದೆ. ಈ ತಿಂಗಳು ಸಹ ನಿಮಗೆ ಅದೇ ರೀತಿನೇ ಜಮಾ ಆಗುವಂತದ್ದು. ಓಕೆನಾ? ಹಾಗಾಗಿ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಿ, ಏನಿದೆ ನಿಮ್ದು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಓಕೆನಾ? ಇನ್ನ ಗೃಹಲಕ್ಷ್ಮಿ ಯೋಜನೆ ನಮಗೆ 20ನೇ ಕಂತು ಬಂದಿಲ್ಲ, 19ನೇ ಕಂತುವರೆಗೂ ಮಾತ್ರ ಬಂದಿತ್ತು, 20ನೇದು ಬಂದಿಲ್ಲ, 21ನೇದು ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಅದರಲ್ಲೂ 2 ವಿಧ ಇದೆ. ಒಂದು ಏನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ ಹಣ ಇದುವರೆಗೂ ನಿಮಗೆ 21ನೇ ಕಂತು ಬಿಡುಗಡೆ ಆಗಿದೆ, ಆದ್ರೂ ಸಹ ನಿಮ್ಗೆ ಇನ್ನೂ ಹಣ ಜಮಾ ಆಗಿಲ್ಲ ಅಂದ್ರೆ, ಒಂದನೇದು, ನೀವು ಅರ್ಹತೆ ಇಲ್ಲದೆ ಅಂತ ಪಟ್ಟಿಯಲ್ಲಿ ಇರ್ತೀರಾ, ಅಂದ್ರೆ ನಿಮ್ಗೆ ಅರ್ಹತೆ ಇಲ್ಲದೆ ಇರುವಂತ ಪಟ್ಟಿ ಲಿಸ್ಟ್ ಅಲ್ಲಿ ಇರ್ತೀರಾ, ಅಥವಾ ನಿಮ್ಮ ಅರ್ಜಿ ರಿಜೆಕ್ಟ್ ಆಗಿರ್ಬೋದು, ನಿಮ್ಮ ಅರ್ಜಿಯಲ್ಲಿ GST ಇನ್ಕಮ್ ಟ್ಯಾಕ್ಸ್ ಅಂತ ಬಂದಿರಬಹುದು. ಎರಡನೇದಾಗಿ, ಎಲ್ಲವೂ ಕೂಡ ಸರಿ ಇದ್ದು ನೀವು ಗೃಹಲಕ್ಷ್ಮಿ 21ನೇ ಕಂತಿನ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ, ಅಂದ್ರೆ ಏಪ್ರಿಲ್ ತಿಂಗಳ ಸ್ಟೇಟಸ್ ಅನ್ನ ನೀವು ಚೆಕ್ ಮಾಡಿದಾಗ ನೀವು ಪುಷ್ಟು DBT ಇತ್ತು ಅಂದ್ರೆ ಖಂಡಿತವಾಗ್ಲೂ ಯಾರು ಕೂಡ ವರಿ ಮಾಡುವಂತ ಅಗತ್ಯ ಇಲ್ಲ. ಸಾಕಷ್ಟು ಜನ ಕಮೆಂಟ್ ಮಾಡಿ ನಿರಂತರವಾಗಿ ಕೇಳ್ತಾ ಇದ್ದೀರಾ, ಸರ್ ಸ್ಟೇಟಸ್ ಚೆಕ್ ಮಾಡ್ಲಿಕ್ಕೆ ನಮ್ಗೆ ಯಾವ್ದಾದ್ರು ಲಿಂಕ್ ಇದ್ರೆ ಕಳಿಸಿ, ನಾವು ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ತೀವಿ ಆನ್ಲೈನ್ ನಲ್ಲಿ ಅಂತ. ಮೊದಲು ಅದು ವರ್ಕ್ ಆಗ್ತಾ ಇತ್ತು, ಇವಾಗ ಯಾವುದೇ ರೀತಿ ಆನ್ಲೈನ್ ಲಿಂಕ್ ವರ್ಕ್ ಆಗ್ತಾ ಇಲ್ಲ. ಹಾಗಾಗಿ ನೀವು ಗ್ರಾಮ ನಿವಾಸಿಗಳಾಗಿದ್ರೆ ನಿಮ್ಮ ಹತ್ತಿರದ ಗ್ರಾಮ 1ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಟು ಏಪ್ರಿಲ್ ತಿಂಗಳ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ. ನೀವು ಮಾರ್ಚ್ ವರೆಗೂ ನಮ್ಗೆ ಹಣ ಬಂದಿದೆ, ಏಪ್ರಿಲ್ ನಿಂದ ಬಂದಿಲ್ಲ, ಏನಾಗಿದೆ ನೋಡಿ ಅಂತ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ರೆ ಅವರು ನಿಮ್ಮ ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಏನಾಗಿದೆ ಅಂತ ತಿಳಿಸ್ತಾರೆ. ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಅಂತ ಬಂದಿದ್ರೆ, ನೀವು ಏನಾದ್ರೂ ಇನ್ಕಮ್ ಟ್ಯಾಕ್ಸ್ GST ಪೇಯರ್ ಆಗಿದ್ರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇನ್ ಕೇಸ್ ಆಗಿಲ್ಲ ಅಂದ್ರೆ ನೀವು ನಿಮ್ಮ ಹತ್ತಿರದ CDPO ಕಚೇರಿ ಹೋಗಿ ಅಥವಾ ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತೆಯರ ಹತ್ರ ಹೋಗಿ ನೀವು ದಾಖಲಾತಿಗಳನ್ನ ಮತ್ತೆ ಸಬ್ಮಿಟ್ ಮಾಡಬೇಕು. ನಾವು ಯಾವುದೇ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ, ಆದ್ರೂ ಸಹ ನಮ್ಗೆ ಈ ರೀತಿ ಬಂದ್ಬಿಟ್ಟಿದೆ, ದಯವಿಟ್ಟು ಸರ್ಕಾರಕ್ಕೆ ತಿಳಿಸಿ ದಾಖಲಾತಿಗಳನ್ನ ಸಬ್ಮಿಟ್ ಮಾಡಿ, ಮತ್ತೆ ವೆರಿಫಿಕೇಶನ್ ಮಾಡಿ, ಮತ್ತೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾ ಏನು ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ಓಕೆನಾ?
ಹಾಗಾಗಿ ಇದು ನಿರಂತರವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, ಬಾಕಿ ಕಂತು ಬಂದಿಲ್ಲ ಅಂತ. ಇನ್ನೊಂದು ಕೆಟಗರಿ ಜನ ಇದ್ದೀರಾ, ಯಾರಪ್ಪ ಅಂದ್ರೆ ಅವರು ಈಗ 75-80% ಜನರಿಗೆ ಗೃಹಲಕ್ಷ್ಮಿ 21ನೇ ಕಂತು ಜಮಾ ಆಗಿದೆ ಅಂದ್ರೆ ಇನ್ನೂ ಕೂಡ 20-25% ಜನರಿಗೆ, ಒಂದು ಅಂದಾಜು 25% ಜನರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಬಂದಿಲ್ಲ. ನೀವು ಬೇಕಾದ್ರೆ ಹೋಗಿ ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಸಹ ಪುಷ್ಟು ಡಿಬಿಟಿ ಇರುತ್ತೆ. ಬಟ್ ಆದ್ರೆ ನಿಮ್ಗೆ ಯಾಕೆ ಹಣ ಬಂದಿಲ್ಲ? ನಿಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮ ಅಕ್ಕಪಕ್ಕದ ಎಲ್ರಿಗೂ ಸಹ ಹಣ ಜಮಾ ಆಗಿದೆ, ಎಲ್ಲಾ ನಮ್ಮ ಊರಿನವರಿಗೆ ಎಲ್ರಿಗೂ ಹಣ ಜಮಾ ಆಗಿದೆ, ನಮಗ್ ಮಾತ್ರ ಬಂದಿಲ್ಲ, ನಮ್ದು ಏನಾಗಿದೆ ಪ್ರಾಬ್ಲಮ್, ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಫಸ್ಟ್ ಅರ್ಜಿ ಸ್ಟೇಟಸ್ ಅನ್ನ ಹತ್ತಿರದ, ನೀವು ಸಿಟಿಯಲ್ಲಿದ್ರೆ ಕರ್ನಾಟಕವನ್ನು, ಬೆಂಗಳೂರನ್ನು ಈ ರೀತಿಯಾಗಿ ಚೆಕ್ ಮಾಡಿಸಿ, ಹಳ್ಳಿಯಲ್ಲಿದ್ರೆ ಗ್ರಾಮವನ್ನಲ್ಲಿ ಚೆಕ್ ಮಾಡಿಸಿ. ಪುಷ್ಟು ಡಿಬಿಟಿ ಇತ್ತು ಅಂದ್ರೆ ಖಂಡಿತವಾಗ್ಲೂ ಇದು ನಿಮ್ ಕಡೆಯಿಂದ ಪ್ರಾಬ್ಲಮ್ ಅಲ್ಲ. ಸರ್ಕಾರನೇ ಈಗ ಒಂದಿಷ್ಟು ಜನರಿಗೆ ಹಣ ಬಿಡುಗಡೆ ಮಾಡೋದು ಪೆಂಡಿಂಗ್ ಇಟ್ಕೊಂಡಿದೆ. ಅದು ನಿಮಗೆ ಸರ್ಕಾರ ಕಡೆಯಿಂದ ಹಣ ರಿಲೀಸ್ ಆದ್ರೂ ಜನರ ಖಾತೆಗೆ ಇನ್ನೂ ಕೂಡ ರೀಚ್ ಆಗಿಲ್ಲ 21ನೇ ಕಂತು. ಎಷ್ಟು ಜನರಿಗೆ? ಆಲ್ಮೋಸ್ಟ್ ಒಂದು 25-30 ಲಕ್ಷ ಜನರಿಗೆ ಇನ್ನೂ ಗೃಹಲಕ್ಷ್ಮಿ 21ನೇ ಕಂತು ಬರೋದು ಬಾಕಿ ಇದೆ ಅಂತ ಹೇಳ್ಬೋದು. ಏನ್ ಮಾಡಬೇಕು ಅಂತ ನಿಮ್ಗೆ ಹೇಳಿದ್ದೀನಿ. ದಯವಿಟ್ಟು ನೀವು ಚೆಕ್ ಮಾಡಿ. ಪುಷ್ಟು ಡಿಬಿಟಿ ಇತ್ತು ಅಂದ್ರೆ ವೆಯ್ಟ್ ಮಾಡಿ. 22ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಆವಾಗ ನಿಮಗೆ 21ನೇ ಕಂತಿನ ಜೊತೆಯಲ್ಲಿ 4,000 ರೂಪಾಯಿ ಜಮಾ ಆಗುತ್ತೆ. ಯಾರು ಕೂಡ ವರಿ ಮಾಡುವಂತ ಅಗತ್ಯ ಇಲ್ಲ. ಓಕೆನಾ? ಇನ್ನು 22ನೇ ಕಂತು ನಿರಂತರವಾಗಿ ನಾವು ಅಪ್ಡೇಟ್ ಗಳನ್ನ ಕೊಡ್ತಾನೆ ಇದೀವಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋದನ್ನ ವಿತ್ ಪ್ರೂಫ್ ಸಮೇತ ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ವಿ. ನೀವು ಈಗ ಕಮೆಂಟ್ ಏನ್ ಮಾಡ್ತಾ ಇದ್ದೀರಾ ಅಂತ, ಸರ್ ನೀವೇ ಹೇಳಿದ್ರಲ್ಲ ಗೌರಿ ಗಣೇಶ ಹಬ್ಬಕ್ಕೆ ಬಂದ್ಬಿಡುತ್ತೆ 22ನೇ ಕಂತು, ಇನ್ನೂ ಕೂಡ ಬಂದಿಲ್ವಲ್ಲ? ಹೌದು, ನಾವು ಕೂಡ ಹೇಳಿದ್ವಿ. ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟ್ ಅನ್ನ ನಿಮಗೆ ಫಾರ್ವರ್ಡ್ ಮಾಡಿ ವಿತ್ ಪ್ರೂಫ್ ಸಮೇತ ತಿಳಿಸುವಂತ ಕೆಲಸ ಮಾಡಿದೀವಿ. ಸರ್ಕಾರ ಈಗ ಒಟ್ಟು ಮೇ, ಜೂನ್, ಜುಲೈ, ಆಗಸ್ಟ್ 4 ತಿಂಗಳ ಹಣ ಕೊಡೋದು ಬಾಕಿ ಇದೆ. 4 ತಿಂಗಳ ಹಣ ಬಾಕಿ ಉಳಿಸಿಕೊಂಡಿದೆ. ಕೇವಲ 1 ತಿಂಗಳ ಹಣ ಮಾತ್ರ ರಿಲೀಸ್ ಮಾಡಿರುವಂತದ್ದು, ಅದು ಏಪ್ರಿಲ್ ತಿಂಗಳ ಹಣ. 4 ತಿಂಗಳ ಹಣ ಬಿಡುಗಡೆ ಮಾಡೋದು ಬಾಕಿ ಇದೆ. ಇದೇ ರೀತಿ ಡಿಲೇ ಮಾಡ್ಕೊಂತ ಹೋದ್ರೆ ಖಂಡಿತವಾಗ್ಲೂ ಬಾಕಿ ಕಂತುಗಳನ್ನ ಒಟ್ಟೊಟ್ಟಿಗೆ ರಿಲೀಸ್ ಮಾಡೋದು ಕೂಡ ತೊಂದರೆ ಆಗುತ್ತೆ. ಸರ್ಕಾರಕ್ಕೂ ಕೂಡ ಇದು ಹೊರೆ ಆಗುತ್ತೆ. ಸರ್ಕಾರ ಆದಷ್ಟು ಬೇಗ, ನಾನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಆದಷ್ಟು ಬೇಗ ಬಾಕಿ ಕಂತುಗಳನ್ನ ರಿಲೀಸ್ ಮಾಡಬೇಕು. ಆಗಸ್ಟ್ ತಿಂಗಳಲ್ಲಿ 1 ಕಂತು ಮಾತ್ರ ಬಂದಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಏನ್ ಬಾಕಿ ಉಳಿದಿದೆ 4 ಕಂತುಗಳನ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾವು ನಮ್ಮ ಚಾನೆಲ್ ನಲ್ಲಿ ನಾವೇನೇ ಇದ್ರೂ ಹಾನೆಸ್ಟ್ ಆಗಿ ಏನಿದೆ ಅಪ್ಡೇಟ್ ಅನ್ನ ತಿಳಿಸುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇರ್ತೀವಿ. ಸರ್ಕಾರಕ್ಕೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನಿಮ್ ಕಡೆಯಿಂದ ನೀವೇನ್ ಮಾಡಬೇಕಪ್ಪ ಅಂದ್ರೆ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ಗೂ ವಾಟ್ಸ್ಆಪ್ ಗಳಲ್ಲಿ ಶೇರ್ ಮಾಡಿ. ಎಲ್ಲರೂ ತಪ್ಪದೆ ಲೈಕ್ ಮಾಡಿದ್ರೆ ಇನ್ನೊಂದಿಷ್ಟು ಜನರಿಗೆ ವಿಡಿಯೋ ಹೋಗುತ್ತೆ. ಅವಾಗ ಸರ್ಕಾರಕ್ಕೂ ಕೂಡ ನಾನು ಒಬ್ಬನೇ ಅಂತ ಹೇಳ್ತಾ ಇಲ್ಲ, ಯಾರು ಹಾನೆಸ್ಟ್ ಆಗಿ ವಿಡಿಯೋಗಳನ್ನ ಮಾಡಿ ಅಪ್ಡೇಟ್ ಮಾಡ್ತಾರೆ ಅಂತ ವಿಡಿಯೋಗಳನ್ನ ರೀಚ್ ಮಾಡಿಸಿ ಸರ್ಕಾರದ ಗಮನಕ್ಕೂ ಕೂಡ ತರುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಒಳ್ಳೆ ಯೋಜನೆ, ಮಹತ್ವಾಕಾಂಕ್ಷಿ ಯೋಜನೆಯನ್ನ ಜಾರಿಗೆ ತಂದಿದ್ದೀರಾ. ಅನುಷ್ಠಾನ ಕೂಡ 2 ವರ್ಷಗಳ ಕಾಲ ನಿರಂತರವಾಗಿ ಮಾಡಿದ್ದೀರಾ. ಇನ್ನು ಮುಂದೆ ಈ ಇಮೇಜ್ಗಳನ್ನ ಹಾಳು ಮಾಡ್ಕೊಳಕ್ ಹೋಗಬೇಡಿ. ಸರಿಯಾದ ಸಮಯಕ್ಕೆ ಮಹಿಳೆಯರಿಗೆ ಹಣ ಹಾಕುವ ಮುಖಾಂತರ ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ನನ್ನ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.